ನಿನ್ನ ರೆಸಿಪಿ ನೋಡಿ ನೀನೇ ಅಡುಗೆ ಮಾಡ್ತಾ ಇದೀಯಾ? ದಿನ ಅದೇ ಕತೆ. ಯಾವ ರೆಸಿಪಿ? ನಿಮ್ಮ ಫೇವ್ರೆಟ್ ಬೆಸ್ರೊಟ್ಟು ಜೊತೆ ಶೇಂಗಾ ಚಟ್ನಿ. ಇದೇ ಥರ ನಮ್ಮ ಮನೇಲಿ ದಿನ ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಮೇಲೆ ಜಾನ್ವಿ ಕಿರಣ್ ಟಿಪ್ಸ್ ಅಂತ ಬ್ರಾಡ್ಕಾಸ್ಟ್ ಚಾನಲ್ ಇದೆ, ಹೋಗಿ ಜಾಯ್ನ್ ಆಗಿ. ಹಾಗೆ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಫಾಲೋ ಬಟನ್ ಒತ್ತಿ. ನೀವು ಆಲ್ರೆಡಿ ಪೆಸರಟ್ಟು ಮತ್ತೆ ಶೇಂಗಾ ಚಟ್ನಿ ರೆಸಿಪಿ ನೋಡಿದ್ರೆ ಟಾಟಾ ಬಾಯ್. ನೀವೇನಾದ್ರೂ ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಸಕ್ಕದಾಗಿರೋಂಥ ಈ 2 ರೆಸಿಪಿನ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಕೊನೆವರೆಗೂ ನೋಡಿ. ದಿನಾ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಲೆಕ್ಕನೇ ಇಡಕ್ಕಾಗದೇ ಇರೋಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ ಹಾಕಿದ್ದೀನಿ. ಆಂಧ್ರ ಸ್ಪೆಷಲ್ ಪೆಸರಟ್ಟು ಅಂದ್ರೆ ಹೆಸರು ಕಾಳಿಂದ ಮಾಡೋಂಥ ಪ್ರೋಟೀನ್ ಪ್ಯಾಕ್ಡ್ ಕ್ರಿಸ್ಪಿ ದೋಸೆ. ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿ ನನ್ನ ಸ್ಟೈಲ್ ನಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಬೌಲ್ ಹೆಸರು ಕಾಳು ಜೊತೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಓವರ್ ನೈಟ್ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೆಸರು ಕಾಳು ಜೊತೆ ಹಸಿ ಮೆಣಸು, ಶುಂಠಿ, ಪಾಲಕ್ ಸೊಪ್ಪು, ಸ್ವಲ್ಪ ಉಪ್ಪು, ನೀರು ಇದಿಷ್ಟು ಹಾಕಿ ರುಬ್ಕೊಂಡ್ರೆ ಆಯ್ತು. ಈ ಹಿಟ್ಟಿಗೆ ಯಾವುದೇ ತರ ಫರ್ಮೆಂಟೇಷನ್ ಬೇಕಾಗೋದಿಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ತವಕಾದ್ಮೇಲೆ ನೀರ್ ಚಿಮ್ಸಿ ದೋಸೆ ಹಾಕಿ 2 ಸೈಡ್ ಬೇಕಿದ್ರೆ ಬೇಯಿಸ್ಕೋಬಹುದು, ಅಥವಾ ಕೆಲವರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕೊಂಡು ಒಂದೇ ಸೈಡ್ ಬೇಯಿಸ್ಕೊತಾರೆ. ನನಗೆ ಇದು ಯಾವ್ದು ಬೇಡ, ಆಲ್ರೆಡಿ ಇದು ಮಸಾಲೆ ವಡೆ ಟೇಸ್ಟ್ ಅಲ್ಲಿ ಇರುತ್ತೆ ಅಂದ್ಬಿಟ್ಟು ಪ್ಲೇನ್ ದೋಸೆ ಮಾಡ್ಕೊಂಡು ಶೇಂಗಾ ಚಟ್ನಿ ಜೊತೆ ತಿಂದೆ, ಸಕ್ಕದಾಗಿತ್ತು. ಶೇಂಗಾ ಚಟ್ನಿ ನಮ್ಮ ಮನೇಲಿ ಮಾಡೋ ಈ ಶೇಂಗಾ ಚಟ್ನಿ ಯಾವ ಹೋಟ್ಲಿಗೂ ಕಮ್ಮಿ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಲೇಬೇಕಾಗಿರೋಂಥ ರೆಸಿಪಿ ಇದು. ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 3 ಟೇಬಲ್ ಸ್ಪೂನ್ ಶೇಂಗಾ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಹುಂಬಣ್ಣಕ್ಕೆ ಹುರ್ಕೊಂಡು 1 ಇಂಚ್ ಶುಂಠಿ, 4 ಎಸಳು ಬೆಳ್ಳುಳ್ಳಿ, ಮತ್ತೊಂದು 10 ಸಾಂಬಾರ್ ಈರುಳ್ಳಿ. ಬಿಡ್ಸಕ್ ಸೋಂಬರಿತನ ಆದ್ರೆ ದೊಡ್ಡ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬಹುದು. ಇದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ 4 ಬ್ಯಾಡ್ಗೆ ಮೆಣಸಿನಕಾಯಿ, ಚೂರ್ ಕರಿಬೇವು, 1 ಟೊಮೆಟೊ, ಉಪ್ಪು ಹಾಕಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಚೂರ್ ನೀರ್ ಹಾಕಿ ರುಬ್ಕೊಂಡು ನಿಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ನೀರ್ ಬೇಕೋ ಅಷ್ಟು ಹಾಕೋಬಹುದು. ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಟ್ರೆ ಸಕ್ಕದಾಗಿರುವಂತ ಶೇಂಗಾ ಚಟ್ನಿ ತಯಾರಾಗುತ್ತೆ. ಇದನ್ನ ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ತಿನ್ಬಹುದು. ನೀವು ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ನಾನು ಮಾಡಿರೋಂತ ಎಲ್ಲಾ ಸ್ಪೆಷಲ್ ದೋಸೆ ಚಟ್ನಿಗಳನ್ನ ಕೂಡ ಮಿಸ್ ಮಾಡದೆ ನೋಡಿ.